ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಮ್ಮ ಕೊಟ್ಟಿಗೆ ತೋರಿಸೋಣ ಅಂತ ಕೊಟ್ಟಿಗೆಗೆ ಬಂದಿದ್ದೀನಿ. ಇದೇ ನೋಡಿ ನಮ್ಮದು ಕೊಟ್ಟಿಗೆ. ಅಂದರೆ ಇದು ಮಿಷಿನ್ ಮನೆ ಆಗಿತ್ತು, ಮರ ಕುಯ್ಯೋ ಮಿಲ್ಲಾಗಿತ್ತು. ಅದು ನಿಂತು ಹೋದ್ಮೇಲೆ ಅಂದರೆ ನಮ್ಮ ಮಾವರು ನಿಲ್ಲಿಸ್ಬಿಟ್ರು. ಅದು ನಿಲ್ಲಿಸಿದ ಮೇಲೆ ಹಸುಗಳು ಕಟ್ಟಾಕೊತಾ ಇದ್ದೀವಿ. ಹಾಗಾಗಿ ಇಲ್ಲೇ ನಾವು ಹಸು ಕಟ್ಟಾಕೋದು. ಅಲ್ಲಿ ಒಳಗಡೆ ರೂಮ್ ಇದೆ, ಅಲ್ಲಿ ರಾತ್ರಿ ಟೈಮ್ ಕಟ್ಟಾಕೋದು. ಡೇ ಟೈಮಲ್ಲೆಲ್ಲ ಇಲ್ಲೇ ಇರೋದು. ಇದು ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿದೆ, ತಣ್ಣಗಾಗುತ್ತೆ. ಎಷ್ಟೇ ಬಿಸಿಲಿದ್ರೂ ಈ ಮನೆ ಒಳಗಡೆ ಸೆಕೆ ಅಂತ ಅನಿಸಲ್ಲ. ಹಸುಗಳಿಗೆ ತುಂಬ ಕಾವಾಗಲ್ಲ. ಬೇಸಿಗೆಯಲ್ಲಿ ಹಸುಗಳು ತುಂಬ ನಗರುತ್ತಲ್ವ, ಆ ಥರ ಆಗಲ್ಲ. ಇಲ್ಲಿ ತುಂಬ ಶಾಂತಿಯಾಗಿರುತ್ತವೆ. ಇಲ್ಲಿ ನಮ್ಮ ಹತ್ರ 2 ಹಸು ಇದೆ. ಹಾಗಾಗಿ ನಾವು ಈ ಸೈಡ್ ಕಟ್ಕೊತೀವಿ. ಆ ಕಡೆ ಎಲ್ಲ ಬೇರೆಯವ್ರದ್ದು ಅಂದರೆ ನಮ್ಮ ಮಾವರು ಬೇರೆ ಮಕ್ಕಳಿದಾರಲ್ಲ ಅವ್ರುಗಳದ್ದು. ಹಾಗಾಗಿ ಬೆಳಗಿನ ಟೈಮೆಲ್ಲ ನಮ್ಮ ಮನೆಯವ್ರು ಕಸ ಸುರ್ಕೊತಾರೆ. ಇನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ಅದು ತುಪ್ಪ ಹಾಕಿರುತ್ತಲ್ಲ, ಅದನ್ನೆಲ್ಲ ನಾನು ಇಲ್ಲ ನನ್ನ ಮಗ ಸುರಿಬೇಕು. ಅಂದರೆ ನನ್ನ ಮಗನಿಗೆ ಅಂದರೆ ಅವನು ಇವಾಗಿನಿಂದನೇ ಕಲೀಲಿ ಅಂತ. ಆಮೇಲೆ ಮುಂದೊಂದು ದಿನ ನಾನು ತೊಪ್ಪೆ ಮುಟ್ಟಲ್ಲ, ನಾನು ಕಸ ಸುರಿಯಲ್ಲ ಅಂತ ಅನ್ಬಾರ್ದಲ್ವ. ಅದಕ್ಕೋಸ್ಕರ ಅವನ ಕೈಯಲ್ಲಿ ಮಾಡಿಸ್ತೀವಿ, ರಜಾ ಇದ್ದಾಗ ಮಾತ್ರ. ಇನ್ನು ಬೇರೆ ದಿನ ಎಲ್ಲ ನಾವೇ ಸುರಿಯೋದು. ಅದರಲ್ಲೂ ನಾನು ಇಷ್ಟೊತ್ತಲ್ಲಿ ಸುರ್ಕೊತೀನಿ ಡೇ ಟೈಮಲ್ಲಿ. ನಮ್ಮ ಮನೆಯವರು ಬೆಳಗಿನ ಟೈಮ್ ಅವ್ರು ಸುರ್ಕೊಳ್ತಾರೆ, ನಮ್ಮ ಮನೇನ ಕರಿಯಲ್ಲ. ಆಮೇಲೆ ಮೊದಲೆಲ್ಲ ಬೆಳಿಗ್ಗೆ ಸಂಜೆ 2 ಟೈಮು ಇಬ್ಬರೂ ಹಾಲು ಕರಿತಾ ಇದ್ವಿ. ಅಂದರೆ 2 ಹಸು ಇರೋದ್ರಿಂದ ಒಬ್ಬರೇ ಸಾಕಾಗ್ತಾರೆ ಅಂದ್ಬಿಟ್ಟು ನಾನು ಕರಿತಿದ್ದೆ. ಇವಾಗ ಸ್ವಲ್ಪ ತುಂಬ ಚಳಿಯಾಗಿರೋದ್ರಿಂದ ನಮ್ಮ ಮನೆಯವರು ಬೇಡ, ಅಷ್ಟು ಚಳಿಲಿ ಬರೋದು ಬೇಡ, ನಾನೇ ಕರ್ಕೊಂಡು ಬರ್ತೀನಿ, ನೀನು ತಿಂಡಿಗೆಲ್ಲ ರೆಡಿ ಮಾಡ್ಕೊ, ಪಾಪು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಅವೆಲ್ಲ ತಿಂಡಿ ಎಲ್ಲ ರೆಡಿ ಮಾಡು ಅಂಥೇಳಿ ಬೆಳಗಿನ ಟೈಮ್ ಕರ್ಕೊಂಡು ಹೋಗ್ತಾಯಿಲ್ಲ. ಹಾಗಾಗಿ ನಮ್ಮದು ಹೊಲ ಏನು ದೂರದಲ್ಲಿಲ್ಲ, ನಮ್ಮ ಮನೆ ಹಿಂದೆಗಡೆನೇ. ಅಂದರೆ ಹೊಲದಲ್ಲೇ ಮನೆ ಕಟ್ಟಿರೋದು. ಇದು ಮಿಷಿನ್ ಮನೆಯೂ ಕೂಡ ಅಲ್ಲೇ ಇರೋದು. ಹಾಗಾಗಿ ನಾವೇನು ದೂರ ಹೋಗಬೇಕಾಗಿಲ್ಲ. ಗದ್ದೆ ಮಾತ್ರ ದೂರ ಇದೆ. ದೂರ ಅಂದರೆ ಏನು ಹೆವಿ ದೂರ ಅಲ್ಲ, 1 ಕಿಲೋಮೀಟ್ರ್ ಆಗುತ್ತಷ್ಟೆ. ನಾವೇನು ಗದ್ದೆಗೆ ಜಾಸ್ತಿ ಹೋಗಲ್ಲ, ಏನಾದರೂ ಕೆಲಸ ಇದ್ದರೆ ಮಾತ್ರ ಹೋಗೋದು. ಎಲ್ಲ ಇಲ್ಲೇ ಹೊಲದಲ್ಲಿರುತ್ತಲ್ವ, ಹಾಗಾಗಿ ಹೊಲದಲ್ಲೇ ಕೆಲಸ ಮಾಡ್ಕೊತೀವಿ. ಇವಾಗ ಸುಗ್ಗಿ ಟೈಮ್ ಅಲ್ವಾ, ಎಲ್ಲ ಹುಲ್ಲೆಲ್ಲ ತಂದು ಹಾಗೆ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ, ನಾವು ಹೆಂಗಸರು ಬರಲಿಲ್ಲ ಇಲ್ಲಿಗೆ ಅಂತ ಹೇಳಿದ್ರೆ ಏನೂ ನೀಟಾಗಿರಲ್ಲ. ಎಲ್ಲ ಹಾಗಾಗಿ ಹುಲ್ಲೆಲ್ಲ ಹರಡಿರುತ್ತೆ, ನೀಟಾಗಿ ಕ್ಲೀನ್ ಮಾಡಿರಲ್ಲ. ಹಾಗಾಗಿ ನಾವು ಬಂದು ಅದನ್ನೆಲ್ಲ ಒಂದು ಕಡ್ಡಿ ತೊಗೊಂಡು ಬರಲಿನಲ್ಲೋ ಎಲ್ಲ ಗುಡಿಸಿ ಒಂದು ಕಡೆ ಹಾಕಿದ್ರೆ ಅದು ನೀಟಾಗಿರುತ್ತೆ. ನೋಡಿ ಅದು ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಮನೆ. ಇದು ಜಾಗ ಇಲ್ಲಿ ಕಂಬ ಹಾಕಿ ಸರಳ ಹಾಕಿದ್ದಾರಲ್ಲ, ಅದು ನಮ್ಮ ದೊಡ್ಡ ಭಾವ ಅವ್ರದ್ದು. ಅವರು ಸೇಲ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ತೊಗೊಂಡಿರೋರು ಅದು ತಂತಿ ಬೇಲಿ ಹಾಕ್ಕೊಂಡಿದ್ದಾರೆ. ನಾವು ನೀರು ಕುಡ್ಸೋಕ್ಕೆಲ್ಲದಕ್ಕೂ ನಾವು ಮನೆ ಹತ್ರಕ್ಕೆ ಇಟ್ಕೊಂಡು ಹೋಗೋದು. ನೋಡಿ ಇಲ್ಲಿಂದ ಹೀಗೆ ಹೋದರೆ ಒಂದಷ್ಟೇ ದೂರ, ಅಂದರೆ ಒಂದು 100 ಹೆಜ್ಜೆ ಇಡ್ಬೋದು, ಅಷ್ಟಕ್ಕೆ ನಮ್ಮ ಮನೆ ಸಿಗುತ್ತೆ. ಅಷ್ಟೇ ಡಿಫ್ರೆನ್ಸ್ ಇರೋದು. ಹಾಗಾಗಿ ನೀರು ಕುಡ್ಸೋಕ್ಕೆಲ್ಲ ನಾವು ಮನೆ ಹತ್ರನೇ ಇಟ್ಕೊಂಡು ಬರ್ತೀವಿ. ಇಲ್ಲಿ ಮನೆ ಹತ್ರ ಇಟ್ಕೊಂಡು ಬಂದು 2 ಹಸುಗೂ ನೀರು ಕುಡಿಸೋದು. ಅಂದರೆ ಅವು ಒಂದೊಂದು ಹಸು 4-5 ಬಿಂದಿಗೆ ನೀರು ಕುಡಿಯುತ್ತಲ್ವ, 2 ಹಸುಗೂ ಅಷ್ಟು ಬಿಂದಿಗೆ ಎಲ್ಲ ನೆತ್ಕೊಂಡು ಹಿಂದಕ್ಕೆ ತನಕ ಹೋಗ್ಬೇಕಲ್ಲ ಅಂತ ಹೇಳಿ ಹಸುನೇ ಇಲ್ಲಿಗೆ ಇಟ್ಕೊಂಡು ಬಂದುಬಿಡ್ತೀವಿ. ಇಲ್ಲಿಗೆ ಇಟ್ಕೊಂಬಂದರೆ ಅವು ಎಷ್ಟು ಕುಡಿಯುತ್ತೆ ಅಷ್ಟು ನೀರು ಒಯ್ಬೋದು, ಚೆನ್ನಾಗಿ ಕುಡಿಯುತ್ತೆ. ಅಲ್ಲಿಗೆ ತೊಗೊಂಡೋಗ್ಬೇಕು ಅಂದರೆ ಅಯ್ಯೋ ಎತ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಸಂಕಟಕ್ಕೆ 2 ಬಿಂದಿಗೆ ಇಲ್ಲ 1 ಬಿಂದಿಗೆ ಕುಡಿಸ್ಬಿಟ್ಟು ಬಂದುಬಿಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿಗೆ ಇಟ್ಕೊಂಡು ಬರ್ತೀವಿ. 2 ಹಸುನೂ ಸಂಪೂರ್ಣವಾಗಿ ನೀರು ಕುಡ್ಕೊಳ್ಳುತ್ತೆ. ನೀರು ಕುಡಿದ್ಮೇಲೆ ಮತ್ತೆ ತೊಗೊಂಡೋಗಿ ಅಲ್ಲೇ ಕಟ್ಟಾಕ್ಬಿಟ್ಟೆ ಬಿಸಿಲಿನಲ್ಲಿ ನೆಮ್ಮದಿಯಾಗಿ ಅವು ಮೇವು ಮೇಯ್ಕೊಂಡು ಆಮೇಲೆ ಕೆಳಗಡೆ ಮಲ್ಕಾಕ್ತವೆ. ಇಲ್ಲಾಂದರೆ ಬಿಸಿಲಲ್ಲೆಲ್ಲ ಒಣಗಬೇಕಾಗತ್ತೆ ಇಲ್ಲೆಲ್ಲ ಕಟ್ಟಾಕಿದ್ರೆ. ನೋಡಿ ಹೇಗೆ ಕುಡಿತಾ ಇದೆ ನಮ್ಮ ಹಸು. ಮೊದಲೆಲ್ಲ 4 ಹಸು 5 ಹಸು ಇತ್ತು. ನಮಗೆ ಆಗಲ್ಲ, ರಿಸ್ಕ್ ಆಗುತ್ತೆ ಅಂತ ಹೇಳಿ ಎಲ್ಲನೂ ಕೊಟ್ಬಿಟ್ಟು ಬರೀ 2 ಮಾತ್ರ ಇಟ್ಕೊಂಡಿದ್ದೀವಿ. ಇದು ನಮ್ಮದು ಗೋಡೋನು, ಅಂಗಡಿ ಮನೆ ಅಂತ ಹೇಳ್ತೀವಲ್ಲ, ಅದು ಮನೆ ಪಕ್ಕದಲ್ಲೇ ಇದೆ, ಮನೆಗೆ ಅಟ್ಯಾಚ್ ಇದೆ. ಅಲ್ಲಿ ನಾವು ಈ
ಟಾರ್ಪಲ್ಗಳು, ಗಾಡಿ ನಿಲ್ಲಿಸೋದು, ಹಸು ತಿಂಡಿ, ಗದ್ದೆಗೆ ಹಾಕೋ ತಿಂಡಿ ಎಲ್ಲನೂ ಇಲ್ಲೇ ಇಟ್ಕೊಂಡಿರೋದು. ಅಂದರೆ ನಾವು ಗಾಡಿಗಳ್ನೂ ಕೂಡ ಇಲ್ಲೇ ನಿಲ್ಲಿಸ್ಕೊಳ್ಳೋದು. ನೋಡಿ ನನ್ನ ಗಾಡಿ ನಿಂತಿದೆ, ಅಲ್ಲಿ ಹಿಂದೆಗಡೆ ನಮ್ಮ ಮನೆಯವ್ರ ಗಾಡಿ ನಿಂತಿದೆ, ಇಲ್ಲಿ ನನ್ನ ಮಗನ ಸೈಕಲ್ ನಿಂತಿದೆ, ಈ ಕಡೆ ಎಲ್ಲ ಟಾರ್ಪಲ್ ಇಟ್ಕೊಂಡಿದ್ದೀವಿ. ಗದ್ದೆಗೆ ಬೇಕಾಗಿರೋ ಗುದ್ದಲಿಗಳು ಅವೆಲ್ಲನೇ ಇಲ್ಲೇ ಇಟ್ಕೊಂಡಿರೋದು, ಎಲ್ಲ ಇಲ್ಲೇ ಇದೆ. ನಮ್ಮ ಮನೆಯವ್ರ ಗಾಡೀಲಿ ನನ್ನ ಮಗನ ಹೆಸರಿದೆ. ನನ್ನ ಗಾಡಿಗೆ, ಹೊಸ ಗಾಡಿಗೆ ಹೆಸರು ಬರ್ಸ್ಕೊಡಿ ನೇಮ್ನ ಅಂತ ಹೇಳಿದೆ. ಬರ್ಸೋಣ ಅಂತ ಬರ್ಸಿರಲಿಲ್ಲ. ಅದನ್ನೇ ಕಂಪ್ಲೇಂಟ್ ಮಾಡ್ತಾಯಿದ್ದೆ, ನಮ್ಮ ಮನೆಯವ್ರ ಗಾಡೀಲಿದೆ ಹೆಸರು, ನನ್ನ ಗಾಡೀಲಿಲ್ಲ ಫ್ರೆಂಡ್ಸ್ ಅಂತ. ಈಗ ಇಲ್ಲಿ ನಮ್ಮದು 2 ರಾಜರಿದ್ದಾರೆ, ಮಹಾರಾಜರುಗಳು. ಅವ್ರಿಗೆ ನೀರು ಕುಡ್ಸೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡೋಗ್ತಾ ಇದ್ವಿ. ನೋಡಿ ಇವರೇ ನಮ್ಮ ಮಹಾರಾಜರುಗಳು. ನಮ್ಮಮ್ಮ ಕಬ್ಬಾಳಮ್ಮನಿಗೆ ಹಬ್ಬ ಮಾಡೋಕ್ಕೋಸ್ಕರ ಸಾಕ್ತಾ ಇರೋದು ಇವರನ್ನು. ಅಯ್ಯಪ್ಪ, ಇವ್ರನ್ನ ತಡ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ, ಅದು ಒಂದು ಕುಡಿತಾ ಇದ್ದರೆ ಇನ್ನೊಂದು ನನಗೆ ಕೊಟ್ಟಿಲ್ಲ ಅಂತ ಮಾಡ್ತಾ ಇದೆ. ಒಂದಕ್ಕೊಂದು ಫೈಟ್ ಮಾಡುತ್ತೆ, ನಾನು ಹೆಚ್ಚ ನೀನು ಹೆಚ್ಚ ಅಂತ. ನೋಡಿ ಹೇಗೆ ಫೈಟ್ ಮಾಡಿ, ನನಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದಕ್ಕೆ ಕೊಟ್ಬಿಟ್ಟಿದ್ದಾರೆ, ಹೇಗೆ ಕೆರೀತಾ ಇದೆ, ಫೈಟ್ ಮಾಡ್ತಾರೆ. ಕೊಡು. ಇವು ಮರಿಗಳು ಹೇಗೆ ಅಂದರೆ ಬರೀ ನೀರು ಕುಡಿಸಿದ್ರೆ ಕುಡಿಯಲ್ಲ. ಹಾಗಾಗಿ ಭತ್ತ ಒಡಿಸ್ತೀವಲ್ವ, ಅಂದರೆ ಅಕ್ಕಿ ಮಾಡಿಸ್ತೀವಲ್ಲ, ಅಲ್ಲಿ ಅದ್ರದ್ದು ತೌಡು ಅಂತ ಬರುತ್ತೆ. ಅಂದರೆ ಅದು ಪೌಡ್ರು, ಭತ್ತದ ಮೇಲ್ಗಡೆ ಇರುತ್ತಲ್ಲ ಸಿಪ್ಪೆ, ಅದೆಲ್ಲ ಪೌಡ್ರಾಗಿ ಇರುತ್ತೆ. ಆದರೆ ನಾವು ದುಡ್ಡು ಕೊಟ್ಬಿಟ್ಟು ಇಸ್ಕೊಳ್ಬೇಕು. ಏನು ಅದನ್ನು ನಿಂಗೂ ಬೇಕಾ? ಅದು ಅದನ್ನು ಹಾಕಿ ಕೊಡಲ್ಲ, ಚೆನ್ನಾಗಿ ಕುಡಿಯುತ್ತೆ. ಬರೀ ನೀರು ಕುಡಿಸಿದ್ರೆ ಅದು ಕುಡಿಯೋದೇ ಇಲ್ಲ, ಒಂದು ಸಿಪ್ಪು ಕುಡಿದ್ಬಿಟ್ಟು ಹಾಗೆ ಬಿಟ್ಬಿಡುತ್ತೆ. ನಾವು ಹೇಳೋದಷ್ಟೇ ನಾವು ಪ್ರಾಣಿಗಳು ಅಂತ, ಆದರೆ ಮನುಷ್ಯರಿಗಿಂತ ಎಷ್ಟು ಬುದ್ಧಿ ಇರುತ್ತೆ ಗೊತ್ತಾ ಅವ್ರಿಗೆ. ಹಬ್ಬ ನನಗಂತೂ ತುಂಬ ಇಷ್ಟ. ಕುಡ್ದಾ? ಚೆನ್ನಾಗಿ ಕುಡ್ದಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತ ಹೇಳು. ಹೂವನ್ನು ತಿರುಗು ಈ ಕಡೆಗೆ, ನೀನು ಕೊಂಬು ತೋರಿಸ್ತೀನಿ, ತಿರುಗು. ನೋಡಿ ಫ್ರೆಂಡ್ಸ್, ಕೊಂಬು ಹೆಂಗೆ ಬೀಳ್ಕೊಂಡಿದೆ, ಎಷ್ಟು ದಪ್ಪ ಇದೆ, ಚುಪ್ಪಿ ಮಾಡ್ಕೊಬಿಟ್ಟಿದೆ, ಗುದ್ಬಿಡುತ್ತೆ. ಗುಂಡ ನೋಡಿ ಇಲ್ಲಿ, ಹಿಂಗೆ ಅನ್ನೋಕ್ಕೋದ್ರೆ ಗುದಿಯೋಕ್ಕೆ ಬರುತ್ತೆ. ತಗೋ ಇಲ್ಲಿ ತಗೋ. ನಮ್ಮ ಗೌಡ್ರು ಯೋಚನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ಇಲ್ಲಿ ಗೌಡ್ರು ಹಿಂಗೆ ಕೂತಿದ್ದಾರೆ. ಕುಡ್ಕಳೆ, ಬೇಗ ಕುಡ್ಕೊಳ. ನೀ ಕುಡಿತೇನಾ? ತಗೊಳ, ಕುಡಿಯ. ನೆಕ್ಕಂಗಿಲ್ಲ. ಇವು 2 ವಾತಗಳು ಹೇಗೆ ಅಭ್ಯಾಸ ಆಗಿದೆ ಅಂತ ಹೇಳಿದ್ರೆ, ಅಬ್ಬಬ್ಬಾ, ನಾವು ಎಲ್ಲಾದರೂ ಹೋದರೆ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅವಕ್ಕೆ. ಆಮೇಲೆ ನಾನು ಮನೆ ಡೋರ್ ತೆಗೆದ್ರು ಅಷ್ಟೇ, ಮನೆ ಪಕ್ಕದಲ್ಲೇ ಕಟ್ಟಾಕೊಂಡಿರೋದ್ರಿಂದ ಡೋರ್ ಓಪನ್ ಮಾಡಿದ ತಕ್ಷಣ ಅವಕ್ಕೆ ಗೊತ್ತಾಗುತ್ತೆ ಯಾರೋ ತೆಗೆದ್ರು ಬಾಗಿಲನ್ನು ಅಂತ. ಅಷ್ಟು ಅವು ಬುದ್ಧಿಶಾಲಿಗಳು. ಆಮೇಲೆ ನಾನು ದೋಸೆ ಚಪಾತಿ ಎಲ್ಲ ತಿನ್ನಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ನನ್ನ ಹತ್ರ ಹೋದರೆ ಸಾಕು, ನನ್ನ ಕೈನೇ ತಿನ್ನಕ್ಕೆ ಬರುತ್ತೆ, ನನ್ನ ಕೈನೇ ನೆಕ್ಕಕ್ಕೆ ಬರುತ್ತೆ. ಆ ಥರ ಏನೋ ಕೊಡ್ತಾಳೆ ನಾನು ತಿನ್ನಕ್ಕೆ ಆ ರೀತಿಗೆ. ಹಾಗಾಗಿ ಇದು ನಮ್ಮ ಮನೆ, 32 ವರ್ಷದ ಹಿಂದೆ ಕಟ್ಟಿರೋ ಮನೆ. ನಮ್ಮ ಮಾವ ಅವರು ಅದರಲ್ಲೇ ನಾವು ಇರೋದು, ವಾಸ ಮಾಡ್ತಾ ಇರೋದು. 4 ಫ್ಯಾಮಿಲಿ ಇದೆ ಇಲ್ಲಿ. ಇನ್ನು ಸಂಜೆ ಹಾಲು ಕರೆಯೋಕ್ಕೆ ಹೋಗ್ತಾ ಇದ್ವಿ. 2 ಟಿಫನ್ ತೊಗೊಂಡು ಹೋಗ್ತೀವಿ, ನಮ್ಮ ಮನೆಯವರೊಂದು ನಾನೊಂದು ಹಾಲು ಕರಿತೀವಿ. ಅಂದರೆ ಇದು ರೂಮ್ನಲ್ಲಿ ನಾವು ಕರಿಯೋದು, ಅಲ್ಲಿ ರೂಮ್ ಒಳಗಡೆ ಕಟ್ಟಾಕ್ತೀವಿ, ಅಲ್ಲಿ ಮ್ಯಾಟೆಲ್ಲ ಹಾಕಿದ್ದೀವಿ, ಅಲ್ಲಿ ರೂಮ್ ಒಳಗಡೆ ಕರಿಯೋದು ನಾವು. ಅಲ್ಲಿ ಕತ್ತಲೆ ಆಗುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ, ಬೆಳಕು ಕಾಣಲ್ಲ. ಹಾಗಾಗಿ ನಾನು ಇಲ್ಲೇ ಹೊರಗಡೆನೇ ಇವತ್ತು ವೀಡಿಯೋ ಮಾಡೋಕ್ಕೋಸ್ಕರ ಇಲ್ಲೇ ಕರೆಯೋಣ ಅಂತಂದ್ಬಿಟ್ಟು
ಇಲ್ಲೇ ಕಟ್ಟಾಕಿದ್ದೆ. ಒಂದು ಹಸು ನಮ್ಮನೆಯವ್ರು ಕರೆಯೋ ಹಸುನ ಒಳಗಡೆ ಕಟ್ಟಾಕ್ಕೊಂಡು ಅವರು ಒಳಗಡೆ ಕರೀತಾರೆ. ನಾನು ಇಲ್ಲೇ ಕರಿತೀನಿ ಅಂತ ಹೇಳಿ ಇಲ್ಲೇ ಕಟ್ಟಾಕೊಂಡು ಕರೀತಾ ಇದ್ದೆ. ಅದು ಒಳಗಡೆ ಅದು ಒಂಥರ ಕತ್ಲೆ ಥರ ಇರುತ್ತೆ, ಆಮೇಲೆ ಗೋಡೆ ಇರುತ್ತಲ್ವ ತಡ್ಕೊಳ್ಳುತ್ತೆ, ಸುಮ್ಮನೆ ನಿಂತ್ಕೊತಿತ್ತು ಕರಿಯೋಕ್ಕೆ. ಇಲ್ಲಿ ಹೊಸ ಜಾಗ ಅಲ್ವಾ ಹೊರಗಡೆ, ಅಯ್ಯಪ್ಪ ಎಷ್ಟು ಈ ತುದಿಯಿಂದ ಆ ತುದಿ ತನಕ ಓಡಾಡೋದು, ನಿಂತ್ಕೊತಾನೆ ಇರಲಿಲ್ಲ ಒಂದು ಕಡೆ. ನಾನು ಹತ್ರಕ್ಕೆ ಹೋಗಿ ಕರಿತಾ ಇರೋಷ್ಟರಲ್ಲೇ ಪಕ್ಕ ಹೋಗೋದು, ಆ ಥರ ಎಲ್ಲ ಮಾಡ್ತಿತ್ತು. ಅಲ್ಲಾದರೆ ಗೋಡೆ ಇರುತ್ತೆ ಹೊತ್ತಿಗೆ, ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಳ್ಳುತ್ತೆ. ಕರಿತಾ ಒಂದು ಒತ್ತ ಕೊಡ್ತು, ಅಂದರೆ ಸದ್ಯಕ್ಕೆ ಏಟಿಗೆ ಸಿಗಲಿಲ್ಲ. ಅಂದರೆ ಅದೇ ಹೇಳಿದ್ನಲ್ಲ, ಒಳಗಡೆ ಕರಿತಾ ಇದ್ದು ಹೊರಗಡೆ ಕರೆದ್ವಲ್ಲ, ಅದಕ್ಕೇನೋ ಒಂಥರ ಅನ್ನಿಸ್ತಾ ಇತ್ತು. ನೋಡಿ ಕಣ್ಣಲ್ಲಿ ಹೆಂಗೆ ನೋಡ್ತಾ ಇದೆ. ಕಾಲು ಎತ್ತಿದ ತಕ್ಷಣ ನಾನೇ ಎದುರೋದೆ. ಅಲ್ಲಿ ಒಳಗಡೆ ಎಷ್ಟು ಸೈಲೆಂಟಾಗಿ ಕೂತ್ಕೊಳ್ಳುತ್ತೆ ಗೊತ್ತಾ, ಆರಾಮಾಗಿ ಕರ್ಕೊತೀನಿ ನಾನು ಹಾಲನ್ನ. ನನಗೇನು ಅನಿಸಲ್ಲ ನೋಡಿ, ಹಿಂಗೆ ಓಡಾಡ್ಬಿಡ್ತು. ಹೋದ ತಕ್ಷಣ ನಾನು ಎದುರೋಗ್ಬಿಟ್ಟೆ. ಆಮೇಲೆ ಹೋಗಿ ಆ ಕಡೆ ಕುತ್ಕೊಂಡು ಕರೆದೆ. ನಮ್ಮ ಮನೆಯವ್ರು ಅದನ್ನೇ ಅಂತಿದ್ರು, ಇದು ಹೊಸ ಜಾಗ ಅಲ್ವಾ, ಅದಕ್ಕೆ ಈ ಥರ ಆಗ್ತಾಯಿದೆ, ನೀನು ಒಳಗಡೆನೇ ಕರಿಬಾರ್ದಾ ಅಂತ. ಒಳಗಡೆ ಕರಿಯೋಕ್ಕೆ ಆಗಲ್ವಲ್ಲ, ಕತ್ಲೆ ಕಾಣಿಸಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಮೇವು ಕೂಡ ನಾವು ಇಲ್ಲೇ ಹಾಕ್ಕೊಂಡಿದ್ದೀವಿ ಹಿಂದೆಗಡೆ. ಹಸುಗೆ ನಾವು ಗದ್ದೆಯಲ್ಲಿ ಬೆಳೆದಾಗ ಗದ್ದೆಯಿಂದ ತರ್ತಾರೆ, ಇನ್ನು ಬೇರೆ ಟೈಮಲ್ಲೆಲ್ಲ ಇಲ್ಲೇ ಸೀಮೆ ಹುಲ್ಲು ಅಂತ ಹೇಳ್ತೀವಲ್ವ, ಅದನ್ನು ಹಾಕ್ಕೊಂಡಿದ್ದೀವಿ. ಇಲ್ಲೇ ಕೂದು ಇಲ್ಲೇ ಹಾಕೋದು. ಕರೆದಾಯಿತು ಹಾಲನ್ನ, ಹಿಂಗೆ ಟಿಫನ್ ತೊಗೊಂಡು ಮನೆಗೆ ಹೋಗದೆ. ಮನೆಗೆ ಹೋದ್ಮೇಲೆ ಒಂದಕ್ಕೆ ಎರಡನ್ನು ಸೇರಿಸಿ ಒಂದಕ್ಕೆ ಹಾಕ್ಕೊಂಡು ನಮ್ಮ ಮನೆಯವರು ಡೈರಿಗೆ ತೊಗೊಂಡೋಗಿ ಹಾಕ್ಬಿಟ್ಟು ಬರ್ತಾರೆ. ಮನೆಗೆ ಇಟ್ಕೊತೀವಿ. ಮನೆಗೆ ಬೆಳಗ್ಗೆ 1/4 ಲೀಟ್ರು, ಸಂಜೆ 1/4 ಲೀಟ್ರ್ ಇಟ್ಕೊತೀವಿ. ಮಗ ಇದ್ದಾನೆ, ಅವ್ನು ಹಾಲು ಕುಡಿತಾನೆ 2 ಟೈಮು. ಆಮೇಲೆ ನಮಗೆ ಹೋಗೋರು ಬರೋರು ಜಾಸ್ತಿ ಇರ್ತಾರೆ, ಕಾಫಿ ಟೀ ನಾವು ಕೂಡ ಕುಡಿತೀವಲ್ವ. ಆಮೇಲೆ ಮೊಸರು ಬೇಕು, ಹಾಗಾಗಿ ಎಲ್ಲ ಆದಮೇಲೆ ಇದು ಸ್ವಲ್ಪ ಸಂಜೆ ನೆಕ್ಸ್ಟ್ ಡೇ ಅಂತ ಅನಿಸುತ್ತೆ ಇದು. ನೆಕ್ಸ್ಟ್ ಡೇ ಇದು. ನಾನು ಮನೆಯಲ್ಲಿ ಟೈಲರಿಂಗ್ ಮಾಡ್ಕೊತೀನಿ. ಫಸ್ಟೆಲ್ಲ ಬೇರೆಯವ್ರದ್ದು ಎಲ್ಲ ಬಟ್ಟೆಗಳನ್ನ ಇಸ್ಕೊಂಡು ಸ್ಟಿಚ್ ಮಾಡಿಕೊಡ್ತಿದ್ದೆ. ನನಗೆ ಬೇರೆ ನಾವು ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಬಟ್ಟೆ ಹೊಲಿಯೋಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ನಾನು ಬಟ್ಟೆ ಹೊಲಿಯೋಕ್ಕಾಗಲ್ಲ, ಬೇರೆಯವ್ರದ್ದು ಈಸ್ಕೊಳ್ಳಲ್ಲ. ಬೇರೆಯವ್ರದ್ದು ಈಸ್ಕೊಂಡ್ರೆ ನಾವು ಇನ್ ಟೈಮ್ಗೆ ಕೊಡಬೇಕಲ್ವ, ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ನನ್ನ ಬಟ್ಟೆಗಳು, ನಮ್ಮ ಅಮ್ಮಂದು, ಆಮೇಲೆ ನನ್ನ ಫ್ರೆಂಡ್ ಸರ್ಕಲಲ್ಲಿರೋರ್ದು ನಾನು ಸ್ಟಿಚ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲರೂ ಟೈಲರಿಂಗ್ ಕಲಿಬೇಕು ಅಂತ ಹೇಳಿ ಎಲ್ಲ ಫೀಸ್ ಕೊಟ್ಟು ಹೋಗಿ ಕಲಿತಾ ಇದ್ದಾರೆ. ಆದರೆ ನಾನು ಕಲ್ತಿರೋ ವಿದ್ಯೆ ಅಲ್ವಾ, ಅದನ್ನು ನಾನು ಮರಿಬಾರ್ದು, ಅದನ್ನು ಬಿಡಬಾರ್ದು ಅಂತ ಹೇಳಿ ನಾನು ಈ ಥರ ಸ್ಟಿಚ್ ಮಾಡ್ತೀನಿ. ಟೈಮ್ ಮಾಡಿಕೊಂಡು ನಂದು ನನ್ನ ಫ್ರೆಂಡ್ ಸರ್ಕಲ್, ನಮ್ಮ ಅಮ್ಮಂದೆಲ್ಲ ನಾನು ಸ್ಟಿಚ್ ಮಾಡ್ತೀನಿ. ಹಾಗಾಗಿ ಇದೊಬ್ಬರು ನನ್ನ ಫ್ರೆಂಡ್ ಕೊಟ್ಟಿದ್ದರು. ಅವ್ರದ್ದು ಬ್ಲೌಸ್ ಎಲ್ಲ ಸ್ಟಿಚ್ ಆಗಿತ್ತು, ಸ್ಯಾರಿಗೆ ಫಾಲ್ ಆಗ್ತಾಯಿದ್ದೆ, ಎಲ್ಲ ಹಾಕಿ ರೆಡಿ ಆಯಿತು. ಹಾಗಾಗಿ ಮಧ್ಯದಲ್ಲಿ ಮಾಡ್ತಾಯಿರ್ತೀನಿ ಒಂದು ಕೆಲಸ ಅಂತ ಹೇಳಿ. ಯಾವ ಕೆಲಸನೂ ಕೀಳಲ್ಲ, ಯಾವ ಕೆಲಸನೂ ಮೇಲಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾನೆಲ್ಲ ಕೆಲಸನೂ ಮಾಡ್ತೀನಿ. ನನಗೆ ಫ್ರೀಯಾಗಿ ಕೂರೋದು ಅಂದರೆ ಆಗಲ್ಲ. ನನ್ನ ಮಗ ಏನಾದರೂ ತಿಂಡಿ ಕೊಡಮ್ಮ ಅಂತ ಹೇಳ್ತಿದ್ದ. ಅದಕ್ಕೆ ಅವನಿಗೆ ಆರೋಗ್ಯವಾಗೂ ಇರುತ್ತೆ ಅಂತ ಹೇಳಿ ಇವತ್ತು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಸಲಾಡ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ. ಹೆಸರು ಕಾಳು ಮೊಳಕೆ ಕಟ್ಟಿರೋದು ಇಲ್ಲಿ ನೋಡಿ. ಸಣ್ಣದಾಗಿ ಹೆಚ್ಕೊಂಡಿರೋ ಸೌತೆಕಾಯಿ, ಆಮೇಲೆ ಸಣ್ಣದಾಗಿ ತುರ್ಕೊಂಡಿರೋ ಕ್ಯಾರೆಟು, ಕಾಯಿ ತುರಿ. ಇದು ಆಪ್ಷನಲ್ಲು, ಬೇಕು ಅನ್ನೋರು ಹಾಕೋಬೋದು, ಇಲ್ಲಾಂದರೆ ಬೇಡ. ಇದು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಮತ್ತು ದಾಳಿಂಬೆ ಹಣ್ಣು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ಪೈಸಸ್ಸು ಹೇಳ್ತೀನಿ ಆಮೇಲೆ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಅಂದಮೇಲೆ ಏನಾದರೂ ತಿಂಡಿ ಮಾಡ್ತಾನೆ ಇರಬೇಕು, ಅವ್ರಿಗೆ ಕೊಡ್ತಾನೆ ಇರಬೇಕು. ಇಲ್ಲಾಂದರೆ ಅವರು ಹೊರಗಡೆ ಅಂಗಡಿ ತಿಂಡಿಗೆ ಅಭ್ಯಾಸ ಆಗ್ಬಿಡ್ತಾರೆ. ಹಾಗಾಗಿ ನನ್ನ ಮನೆಯಲ್ಲಿ ಏನೇನಾದರೂ ಮಾಡ್ತಾಯಿರ್ತೀನಿ. ಎಷ್ಟೇ ಕೆಲಸ ಇದ್ದರೂ ನಾನು ಫ್ರೀ ಮಾಡಿಕೊಂಡು ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆ ಏನಾದರೂ ಮಾಡ್ತಾ ಇರಬೇಕು, ತಿನ್ನಕ್ಕೆ ಕೊಡಬೇಕು. ಹಾಗಾಗಿ ಅದಕ್ಕಿವತ್ತು ಮೊಳಕೆ ಕಟ್ಟಿದ್ದೆ ಹೆಸರು ಕಾಳನ್ನ, ಅದರದ್ದು ಸಲಾಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲನೂ ರೆಡಿ ಮಾಡ್ಕೊಳ್ಳೋದೇ ಒಂದು ಟೈಮ್ ಆಗಿಬಿಡುತ್ತೆ. ನನ್ನೆಲ್ಲ ಮಾಡಿ ಬಂದು ಹಾಲಿನ ಕೆಲಸ ಎಲ್ಲ ಮುಗಿಸಿ ಬಂದು ಎಲ್ಲನೂ ರೆಡಿ ಮಾಡಿ ನಾನು ಕೊಡೋದು.
ನೋಡಿ ಅದು ಕ್ಯಾರೆಟು, ಸೌತೆಕಾಯಿ, ದಾಳಿಂಬೆ ಹಣ್ಣು ಎಲ್ಲನೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ ಪೌಡರು ಹಾಕ್ಕೊತೀನಿ. ಅದು ಆರೋಗ್ಯ ಆಗುತ್ತೆ, ಅಂದರೆ ಜೀರ್ಣ ಆಗುತ್ತೆ ಅಂತ ಹೇಳಿ, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪನೇ ಹಾಕ್ಕೊಬೇಕು, ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ, ಟೇಸ್ಟ್ಗೋಸ್ಕರ. ಅದು ಜಾಸ್ತಿ ಹಾಕಬಾರ್ದು. ಅದಾದಮೇಲೆ ಚಾಟ್ ಮಸಾಲಾನು ಸ್ವಲ್ಪ ಸ್ಪೈಸಿಗೆ ಟೇಸ್ಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಸಾಲ್ಟ್, ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹೆಚ್ಚಿಗೆ ಹಾಕಿದ್ರೆ ಇದು ಚಾಟ್ ಮಸಾಲದಲ್ಲೂ ಸಾಲ್ಟ್ ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಬೇಕು. ನಿಂಬೆಹಣ್ಣು ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ಹೆಸರು ಕಾಳಿನ ಸಲಾಡು ರೆಡಿಯಾಗಿದೆ. ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬೌಲ್ಗೆ ಹಾಕಿಬಿಟ್ಟು ನಮ್ಮ ಮನೆಯವ್ರು ಬಂದರು. ಅಷ್ಟರಲ್ಲಿ ಅವರು ಹಾಲು ಹಾಕಕ್ಕೆ ಹೋಗಿದ್ರು. ಅವರು ಬಂದಮೇಲೆ ಅವ್ರಿಗೆ ಒಂದು ಬೌಲ್ಗೆ ಹಾಕಿ ಕೊಟ್ಟೆ. ನನ್ನ ಮಗ, ನಮ್ಮ ಮನೆಯವರೆಲ್ಲ ಇದ್ದರು. ಅವ್ರಿಗೆ ಹಾಕಿ ಕೊಟ್ಟೆ. ಅವರೆಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ಯಾವಾಗ ಇದೇನು ಫಸ್ಟ್ ಅಲ್ವಲ್ಲ, ಮಾಡ್ತಾ ಇರ್ತೀನಲ್ವ, ಹಾಗಾಗಿ ಅಂಥ ಡಿಫ್ರೆನ್ಸ್ ಏನಿಲ್ಲ. ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆ, ನನ್ನ ಮಗನಿಗೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೇಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ?